ಬಂಧುಗಳೇ ನಮಸ್ಕಾರ. ಇವತ್ತಿನ AI ಡ್ರಿವನ್ ಜಗತ್ತಿನಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಬರ್ತಾ ಇದೆ. ಆದರೆ ಈ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಾವು ಸರಿಯಾದದನ್ನು ಆಯ್ಕೆ ಮಾಡೋದು ಹೇಗೆ ಅಂತ ನಿಮಗೆ ನಾನು ಗೈಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನೀವು ಇನ್ವೆಸ್ಟ್ ಮಾಡುವ 1 ಲಕ್ಷಕ್ಕೆ ಎಷ್ಟು ರಿಟರ್ನ್ಸ್ ಬರುತ್ತೆ ಈ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸಲ್ಲಿ ಅಂತ ಚೆಕ್ ಮಾಡೋಣ, ಹಾಗೆ ಕಂಪೇರ್ ಮಾಡೋಣ. ನೀವು ಇನ್ವೆಸ್ಟ್ ಮಾಡಿ ಸುಮ್ಮನೆ ಕೂರ್ಬೋದಾ ಅಥವಾ ಎಷ್ಟು ಸೇಫ್ ಇದೆ, ಎಷ್ಟು ರಿಸ್ಕ್ ಇದೆ ಈ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇದು ಸೇವಿಂಗ್ಸ್ ಅಕೌಂಟ್. ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಜನರಲ್ ಆಗಿ ಅವರು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ತಾರೆ. ಈ ಬ್ಯಾಂಕ್ ಅಕೌಂಟಲ್ಲಿ ನೀವು 1 ಲಕ್ಷ ಅಮೌಂಟ್ ಇಟ್ಟರೆ 5 ವರ್ಷ ಆದಮೇಲೆ ಅದು 1,13,000ವರೆಗೂ ಆಗುತ್ತೆ. 10 ವರ್ಷ ಬಿಟ್ಟರೆ 1,28,000, ಹಾಗೆ 15 ವರ್ಷ ಬಿಟ್ಟರೆ 1,44,000 ರೂಪಾಯಿವರೆಗೂ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ವರ್ಷಕ್ಕೆ 2.5% ಇಂಟ್ರೆಸ್ಟ್ ಸಿಕ್ಕಿದೆ. ತುಂಬ ಕಡಿಮೆ ಆಯ್ತಲ್ವಾ? ಇದು ಒಂದು ರೀತಿ ನಿಮ್ಮ ಅಜ್ಜಿಯ ಅಲ್ಮಿರಾ ಇದ್ದ ಹಾಗೆ, ತುಂಬ ಸೇಫು ಆದರೆ ತುಂಬ ಸ್ಲೋ ಕೂಡ. ಇದರ ರಿಟರ್ನ್ಸ್ ನಿಮಗೆ ತಿಂಗಳಿಗೆ ಒಂದು 5 ಪ್ಲೇಟ್ ಪಾನಿಪುರಿ ಕೊಡಿಸ್ಬೋದು ಅಷ್ಟೆ. ನೆಕ್ಸ್ಟ್ ಒನ್ನು FD, ಫಿಕ್ಸ್ಡ್ ಡೆಪಾಸಿಟ್ ಅಂತ. ಇದರಲ್ಲಿ ನಿಮಗೆ ವರ್ಷಕ್ಕೆ 6.5% ರಿಟರ್ನ್ ಸಿಗುತ್ತೆ, 6.5%. 5 ವರ್ಷಕ್ಕೆ ನಿಮ್ಮ 1 ಲಕ್ಷ ರೂಪಾಯಿ ಇಲ್ಲಿ 1,37,000 ರೂಪಾಯಿ ಆಗ್ಬೋದು. 10 ವರ್ಷಕ್ಕೆ 1,87,000 ರೂಪಾಯಿ, ಹಾಗೆ 15 ವರ್ಷಕ್ಕೆ 2,57,000 ರೂಪಾಯಿ ಆಗ್ಬೋದು.